ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಎಲ್ಲಿರೋದು ಅಂತ ನೋಡ್ತಿದ್ದೀರಾ. ನಾವಿವತ್ತು ಶ್ರೀರಂಗಪಟ್ಟಣಗೆ ಹೋಗೋಣ ಅಂತ. ಸೊ ಇಲ್ಲಿ ರೈಲ್ವೆ ಸ್ಟೇಷನ್ ಹತ್ರ ಬಂದಿದ್ವಿ ಅರ್ಲಿ ಮಾರ್ನಿಂಗೆ. ಐ ಥಿಂಕ್ 4 o'clock ಅನಿಸುತ್ತೆ. ನೋಡಿ, ಟ್ರೈನ್ ಕೂಡ ಬಂತು. ಈ ವಿಡಿಯೋ ಬಂದು ತುಂಬ ದಿವಸದ ಹಿಂದೆ ಮಾಡಿರೋದು, ಬಟ್ ಹೀಗೆ ಸ್ವಲ್ಪ ಲೇಟ್ ಆಯಿತು ಈ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ. ಸೊ ಅದಕ್ಕೆ ಫಸ್ಟ್ನೇದಾಗಿ ಸಾರಿ. ಸೊ ನೋಡಿ, ಈ ಥರ ಹೊರಟಿದ್ದೀವಿ. ನೋಡಿ, ಈ ಥರ ನೇಚರ್ನ ನೋಡಿಕೊಂಡು ಹೀಗೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ನೋಡಿ ಎಷ್ಟು ಚೆನ್ನಾಗಿ ಅರ್ಲಿ ಮಾರ್ನಿಂಗ್ ಸನ್ರೈಸ್ ಆಗ್ತಿದೆ. ವಾವ್, ಸೋ ಬ್ಯೂಟಿಫುಲ್ ಅಲ್ವಾ? ಎಷ್ಟು ಚೆನ್ನಾಗಿ ಸನ್ರೈಸ್ ಆಗ್ತಿದೆ ನೋಡಿ. ವಾವ್, ಸೊ ಅಮೇಝಿಂಗ್ ಅಂತಲೇ ಹೇಳ್ಬೋದು. ಈ ಥರ ನಾವು ಸನ್ರೈಸ್ನ ನೋಡಿಕೊಂಡು ಹಾಗೆ ನಮ್ಮ ಜರ್ನಿ ಮಾಡ್ತಾಯಿದ್ವಿ ಎಲ್ಲ ಫ್ಯಾಮ್ಲಿ ಜೊತೆ ಹೋಗಿದ್ದಿದ್ದು ನಾವು ಶ್ರೀರಂಗಪಟ್ಟಣಕ್ಕೆ. ಸೊ ನೋಡಿ, ವಾವ್, ಎಷ್ಟು ಚೆನ್ನಾಗಿದೆ ಅಲ್ವಾ? ಈ ಬೆಳೆ ಏನೋ ಗ್ರಾಸ್ ಆಗಿರ್ಬೋದು, ಆ ತೋಟಗಳಾಗಿರ್ಬೋದು, ಆ ಗ್ರೀನರಿ ಆಗಿರ್ಬೋದು, ಎಲ್ಲ ನೇಚರ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್? ವಾವ್, ಸೋ ಬ್ಯೂಟಿಫುಲ್. ನೋಡಿ ಗಾಯ್ಸ್, ನಾವು ಹೀಗೆ ನೋಡ್ತಿದ್ದಂಗೆ ಮಂಡ್ಯ ಕಡೆ ತಲುಪಿದ್ವಿ. ನೋಡಿ, ಮಂಡ್ಯದಲ್ಲಿ ಸ್ಟಾಪ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಆ್ಯಸ್ ಯೂಶ್ವಲ್ ಎಲ್ಲರಿಗೂ ಗೊತ್ತು, ನಮ್ಮ ಮೈಸೂರು ಬ್ಲಾಗಲ್ಲಿ ನೋಡಿರ್ತೀರ, ಮದ್ದೂರು ವಡೆ ತಿಂದೆ ನಾವು ಟ್ರೈನ್ ಜರ್ನಿಯಲ್ಲಿ ಮಾಡೋಕ್ಕೆ ಆಗೋದಿಲ್ಲ ಟ್ರೈನ್ ಜರ್ನಿನ. ಸೊ ಮದ್ದೂರು ವಡೆ ತಿಂದ್ವಿ, ಸೂಪರಾಗಿತ್ತು ಈ ಸತಿ ಮದ್ದೂರು ವಡೆ ಮಾತ್ರ. ನೋಡಿ, ಈಗ ಟ್ರೈನ್ ಕೂಡ ಇಳಿದ್ವಿ. ಈಗ ಬನ್ನಿ, ಶ್ರೀರಂಗಪಟ್ಟಣದಲ್ಲಿ ಇಳಿದಿದ್ದೀವಿ ಟ್ರೈನ್. ಇವಾಗ ಹೋಗ್ತಾ ಇದ್ದೀವಿ. ಆ್ಯಂಡ್ ಅಲ್ಲಿ ರೈಲ್ವೆ ಸ್ಟೇಷನಿಂದ ಟೆಂಪಲ್ಗೆ ಈ ಥರ ಆಟೋಲ್ಲಿ ಹೋಗ್ತಾ ಇದ್ವಿ. ಹೋಗ್ತಾ ನಮ್ಮ ಸಿಸ್ಟರ್ದು ಸ್ಲಿಪ್ಪರೇ ಬಿದ್ದೋಯ್ತು. ಸೊ ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ಹಾಗೆ ಬಿಟ್ಬಿಟ್ಟು ಹಾಗೆ ಬಂದ್ವಿ. ಹಾಗೆ ಬರ್ತಾ ನೋಡಿ, ಇಲ್ಲಿ ಟೆಂಪಲ್ ಕೂಡ ಬಂದೇ ಬಿಡ್ತು. ಇಲ್ಲಿ ನೋಡಿ, ಕುದುರೆಗಳು ಎಷ್ಟು ಚೆನ್ನಾಗಿದೆ. ಟೆಂಪಲ್ನ ವ್ಯೂ ನೋಡ್ತಿರ್ಬೋದು. ಈ ಥರ ಇದೆ. ಏನು ಹೂವಾಗಿರ್ಬೋದು ಎಲ್ಲ ಇಟ್ಟಿದ್ದಾರೆ. ಮಕ್ಕಳಿಗೆ ಆಟ ಆಡ್ಕೊಳ್ಳೋಕ್ಕೆ ಏನೇನಿರುತ್ತೆ, ಗೊಂಬೆಗಳಂತೆ, ಅದು ಇದು ಏನೇನೋ ಇಟ್ಟಿದ್ದಾರೆ, ಫ್ಲವರ್ಸ್ ಅಂತೆ ಎಲ್ಲ. ನೋಡಿ ಈ ಥರ. ಆ್ಯಂಡ್ ಇಲ್ಲಿ ತುಂಬ ಗುಲ್ಕನ್ ಮಾರ್ತಾರಪ್ಪ, ತುಂಬಾ ಗುಲ್ಕನ್ ಮಾರ್ತಾಯಿದ್ರು. ನೋಡಿ, ಈ ಥರ ಕಿಚನ್ ಐಟಮ್ಸ್ ಎಲ್ಲ ಇಟ್ಟಿದ್ರು. ಶಾಪಿಂಗ್ ಮಾಡೋರಿದ್ರೆ ಈ ಥರ ಶಾಪಿಂಗ್ ಮಾಡ್ಕೊಳ್ಬೋದು. ನೋಡಿ, ಈ ಥರ ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್? ನೋಡಿ, ಇಲ್ಲಿ ಹಾಗೆ ನೋಡ್ತಾ ಇದ್ದಂಗೆ ನಾವು ಟೆಂಪಲ್ನ ಎಂಟ್ರೆನ್ಸ್ ಹತ್ರ ಬಂದ್ವಿ. ಇದು ಬಂದು ನಿಮಿಷಾಂಬ ಟೆಂಪಲ್ಲು. ಇಲ್ಲಿ ನದಿ ಸ್ನಾನ ಮಾಡಬೇಕು. ಸೊ ಹಾಗಾಗಿ ಈ ಥರ ಟೆಂಪಲ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ? ನಿಮಿಷಾಂಬ ಟೆಂಪಲ್. ವಾವ್, ಮಳೆ ಬಿದ್ದಾಗಂತೂ ಫುಲ್ ಇಲ್ಲೆಲ್ಲ ವಾಟರ್ ಇರುತ್ತೆ. ಇವಾಗೇನು ಮಳೆ ಇರಲಿಲ್ಲ. ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್? ಆ್ಯಂಡ್ ಜನನೂ ಸ್ವಲ್ಪ ಕಮ್ಮಿನೇ ಇದ್ದರು, ಪರವಾಗಿಲ್ಲ. ನೋಡಿ, ಹಾಗೆ ನಾವು ನದಿ ಸ್ನಾನ ಮಾಡೋಕ್ಕೆ ಅಂತ ಮುಂದೆ ಹೊರಟ್ವಿ. ನೋಡಿ, ಇಲ್ಲಿ ಒಂದು ಹಳ್ಳಿ ಮರ ಇತ್ತು ದೊಡ್ಡದು. ನೋಡಿ, ಇದು ಬಂದು ನದಿ. ನೋಡಿ ಹೇಗಿದೆ. ಆ್ಯಂಡ್ ಇಲ್ಲೂ ಕೂಡ ತುಂಬಾ ಅಂಗಡಿಗಳು ಇದ್ದಾವೆ, ಅಂದರೆ ಚಿಕ್ಕ ಅಂಗಡಿಗಳು, ಲೈಕ್ ಹೂವಿನ ಅಂಗಡಿ ಆಗಿರ್ಬೋದು ಎಲ್ಲ. ನೋಡಿ, ಈ ಥರ ಎಷ್ಟು ನೀಟಾಗಿದೆ ಅಲ್ವಾ ವಾಟರ್. ಇಲ್ಲಿ ಪೂಜೆ ಸಾಮಗ್ರಿಗಳು, ಮೀನ್ಸ್ ದೀಪ ಎಲ್ಲ ತೊಗೊಂಡಿದ್ದೀವಿ, ಪೂಜೆ ಮಾಡಬೇಕು ಅಲ್ವಾ. ಆ್ಯಂಡ್ ಇಲ್ಲಿ ನೋಡಿ, ಚಿಕ್ಕದು ರೂಮ್ಸ್ ಥರನೂ ಮಾಡಿದ್ದಾರೆ. ಅದಾದಮೇಲೆ ನೋಡಿ, ಇಲ್ಲಿ ನಾವು ಕೂಡ ನದಿಯಲ್ಲಿ ಸ್ನಾನ ಮಾಡಿ, ಇಲ್ಲಿ ನೋಡಿ ಎಲ್ಲ ಮೀನ್ಸ್ ಏನಾದರೂ ತಿಥಿ ಆ ಥರ ಎಲ್ಲ ಮಾಡ್ತಾರೆ ಅಲ್ವಾ, ಕಾರ್ಯಗಳು ಆ ಥರ ಅದೆಲ್ಲ ಇಲ್ಲಿ ಮಾಡ್ತಾರೆ. ನೋಡಿ, ಆಲ್ರೆಡಿ ತುಂಬ ಜನ ಮಾಡ್ತಾ ಇದ್ದಾರೆ ಅಲ್ಲಿ ಪೂಜೆಗಳು. ನೋಡಿ, ಅದಾದಮೇಲೆ ಈ ಥರ ಇದೆ. ನೋಡಿ, ಎಷ್ಟು ದೊಡ್ಡದಾಗಿದೆ ಹಳ್ಳಿ ಮರ. ಆ್ಯಂಡ್ ಇಲ್ಲೂ ಕೂಡ ತುಂಬ ಕುತ್ಕೊಳ್ಳೋಕ್ಕೆಲ್ಲ ಜಾಗ ಮಾಡಿದ್ದಾರೆ, ತುಂಬ ಒಳ್ಳೆ ವ್ಯವಸ್ಥೆ ಮಾಡಿದ್ದಾರೆ. ಆ್ಯಂಡ್ ಮಕ್ಕಳಿಗೆ ಇಲ್ಲಿ ಆಟ ಆಡೋಕ್ಕೆ ಎಲ್ಲ ಏನಿರುತ್ತೆ ಆಟ ಆಡೋದು ಅವೆಲ್ಲ ಇಟ್ಟಿದ್ದಾರೆ ಮಾರಕ್ಕೆ. ಆ್ಯಂಡ್ ಇಲ್ಲಿ ನಾವು ನದಿ ಸ್ನಾನ ಮುಗಿಸ್ಕೊಂಡು ಬಂದ್ವಿ. ಹಾಗೆ ಇಲ್ಲಿ ನೋಡಿ ಹೊರಡ್ತಾ ಇದ್ದೀವಿ, ಟೆಂಪಲ್ ಒಳಗಡೆ ಹೋಗ್ತಾ ಇದ್ದೀವಿ. ನೋಡಿ ಹೀಗಿತ್ತು. ನಾನು ಆದಷ್ಟು ಮೈನ್ ಯಾವುದೇ ದೇವ್ರದ್ದು ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡಿಲ್ಲ. ಸುಮ್ಮನೆ ಒಂದು ಚಿಕ್ಕದಾಗಿ ಹೊರಗಡೆ ಇರೋ ದೇವರುಗಳನ್ನ ನಾನು ಈ ಥರ ವಿಡಿಯೋ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ. ವಾವ್, ಎಷ್ಟು ಚೆನ್ನಾಗಿದೆ ಅಲ್ವಾ ಗಾಯ್ಸ್? ಹೂವಿನ ಅಲಂಕಾರ, ದೇವರು ಲಕ್ಷ್ಮೀ ದೇವಿನೇ ಎದ್ದು ಬಂದಂಗೆ ಕಾಣಿಸ್ತಾ ಇದ್ದಾರೆ. ನೋಡಿ, ಈ ಥರ ದರ್ಶನ ಕೂಡ ಆಯಿತು ಒಳಗಡೆ. ಈಗ ಇಲ್ಲಿ ಹೊರಗಡೆ ನೋಡಿ, ವಿನಾಯಕ, ಮುದ್ದು ವಿನಾಯಕ ಎಷ್ಟು ಚೆನ್ನಾಗಿದ್ದಾರೆ. ಹಾಗೆ ಇಲ್ಲಿ ಪ್ರಸಾದ ಕೂಡ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ರು. ನೋಡಿ, ಇಲ್ಲಿ ಆಲ್ರೆಡಿ ನಮ್ಮ ಅಕ್ಕನ ಮಗಳು ತಿಂತಾ ಇದ್ದಾರೆ. ನೋಡಿ, ವಾವ್, ಆ ದೇವಿಗೆ
ಯಾರೂ ಸಾಟಿ ಇಲ್ಲ, ಅಷ್ಟು ಚೆನ್ನಾಗಿ ಕೂತಿದ್ದಾರೆ ಅಮ್ಮ. ಆ ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ನೋಡಿ, ಹಾಗೆ ದರ್ಶನ ಮುಗಿಸ್ಕೊಂಡು ಹೊರ್ಗಡೆ ಬಂದ್ವಿ. ಇಲ್ಲಿ ನೋಡಿ ಎಲ್ಲ ಹಣ್ಣು ಅಂತೆ ಏನೇನು ಬೇಕೋ ಎಲ್ಲ ಮಾರ್ತಾಯಿದ್ರು. ನೋಡಿ ಈ ಥರ ಸೀಬೆ ಹಣ್ಣು ಮತ್ತು ಸಪೋಟ ಆಗಿರ್ಬೋದು, ಸೌತೆಕಾಯಿ ಆಗಿರ್ಬೋದು. ಆ್ಯಂಡ್ ಇಲ್ಲಿ ನೋಡಿ ನನ್ನ ತಂಗಿ ಚುರುಮುರಿ ಬೇಕು ಅಂದರು. ಸೊ ಹಾಗಾಗಿ ಇಲ್ಲಿ ಚುರುಮುರಿನ ತೊಗೊತಾ ಇದ್ವಿ. ಅವ್ರು ಟೇಸ್ಟ್ಗೂ ಕೂಡ ಕೊಟ್ಟರು, ತುಂಬಾ ಚೆನ್ನಾಗಿತ್ತು, ಸ್ಪೈಸಿಯಾಗಿ. ಸೊ ಹಾಗಾಗಿ ಇನ್ನೂ 2 ಚುರುಮುರಿನೂ ತಗೊಂಡು ತಿಂದ್ವಿ. ನೋಡಿ ಎಷ್ಟು ಚೆನ್ನಾಗಿದೆ, ಸಖತ್ತಾಗಿತ್ತು, ಸ್ಪೈಸಿಯಾಗಿ. ವಾವ್, ಸೋ ಟೇಸ್ಟಿ. ಪರವಾಗಿಲ್ಲ, ಅಮೌಂಟ್ಗೆ ತಕ್ಕಂತೆ ಚೆನ್ನಾಗೇ ಕೊಟ್ಟಿದ್ದರು ಚುರುಮುರಿನ ಕೂಡ. ಅದಾದಮೇಲೆ ಹೀಗೆ ನನ್ನ ಅಕ್ಕನ ಮಗಳು ಆಟ ಸಾಮಾನು ಬೇಕು ಅಂತ ಹಠ ಮಾಡ್ತಿದ್ರು. ಮಕ್ಕಳು ಅಂದರೆ ಹಾಗೆ ಅಲ್ವಾ. ಸೊ ಹಾಗಾಗಿ ಈ ಥರ ಆಟ ಸಾಮಾನು ಏನಿರುತ್ತೆ ಅದನ್ನು ತಕ್ಕೊಡ್ತಾಯಿದ್ರು. ನೋಡಿ ಈ ಥರ ಟೆಡಿ ಬೇರ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್. ಗೈಸ್, ನಾವಿಲ್ಲಿ ನಿಮಿಷಾಂಬ ದೇವಸ್ಥಾನಕ್ಕೆ ಎಲ್ಲ ನೋಡಿಕೊಂಡು ದರ್ಶನ ಮಾಡಿಕೊಂಡು ನೆಕ್ಸ್ಟ್ ಶ್ರೀರಂಗಪಟ್ಟಣ ಟೆಂಪಲ್ಗೆ ಹೊರಟ್ವಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಶ್ರೀರಂಗಪಟ್ಟಣ ವ್ಲಾಗ್ಗೆ ಸ್ಟೇ ಟ್ಯೂನ್. ಥ್ಯಾಂಕ್ ಯು.